ನಮ್ಮ ಆನಂದ್ ದಂತ ಮತ್ತು ವಕ್ರದಂತ ಚಿಕಿತ್ಸಾಲಯ ಉದ್ಘಾಟನೆಗೆ ಶುಭಾರಂಭಕ್ಕೆ ಇಲ್ಲಿ ಒಂದಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಹಿರಿಯ ದಂತವೈದ್ಯರಾದ ವೆಂಕಟರಾಜ್ ಸರ್ ಇದ್ದಾರೆ, ಬಾರ್ಕೂರ್ನವರು. ಹಾಗೆ ರಮೇಶ್ ನಾಯ್ಕ್ ಸರ್ ಇದ್ದಾರೆ, ನ್ಯೂ ಸಿಟಿ ಜನರಲ್ ಸರ್ಜನ್, ನ್ಯೂ ಸಿಟಿ ಹಾಸ್ಪಿಟಲ್ ಉಡುಪಿ. ಹಾಗೆ ದಿವಾಕರ್ ಶೆಟ್ಟಿ ಇದ್ದಾರೆ, ಸೀನಿಯರ್ ಅಡ್ವೊಕೇಟ್, ನೋಟ್ರಿ ಉಡುಪಿ. ಹಾಗೆ ನಮ್ಮೊಟ್ಟಿಗೆ ಬಿ ದಾಮೋದರ್ ಪೈ ಅವರಿದ್ದಾರೆ, ಹಿರಿಯ ದಂತ ವೈದ್ಯರು ಉಡುಪಿ. ಸೊ ಅವ್ರನ್ನೆಲ್ಲ, ಹಾಗೆ ಎಲ್ಲ ಹಿರಿಯರನ್ನ, ಕಿರಿಯರನ್ನ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಈಗ ಸುಮಾರು 18 ವರ್ಷದಿಂದ ಡಾಕ್ಟರ್ ಪ್ರವೀಣ್ ಮತ್ತೆ ಡಾಕ್ಟರ್ ರಮಾರವರು ನಮಗೆ ಗೊತ್ತು. ಯಾಕಂತ ಹೇಳಿದ್ರೆ ನಮ್ಮ ಆಫೀಸ್ ಇಲ್ಲಿ ಕಾರ್ತಿಕ್ ಟವರ್ ಅಂತ ಹೇಳಿ ಮೊದಲು ಲಿಯೋ ಸೆಂಟರ್ ಆಗಿತ್ತು. ಅದರ ಆಜುಬಾಜು ಅಂದ್ರೆ ಪಕ್ಕದಲ್ಲಿ ಅವರದ್ದು ಈ ಕ್ಲಿನಿಕ್ ಇತ್ತು. ಸುಮಾರು 18 ವರ್ಷದಿಂದ ಅವರು ಅಲ್ಲಿ ತಮ್ಮ ದಂತ ಚಿಕಿತ್ಸಾಲಯವನ್ನು ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ಬಹುಶಃ ಅವರಿಗೆ ಪ್ರವೀಣ್ ಅವರಿಗೆ ಬಹಳ ಹೆದರಿಕೆ ಇತ್ತು. ನಮ್ದು ಅಂದ್ರೆ ಒಂದೇ ಮಾಳಿಗೆಯಲ್ಲಿತ್ತು. ಅದಕ್ಕೆ ಏನು ನಮ್ಗೆ ಕಸ್ಟಮರ್ ಬರ್ತಾರಾ ಇಲ್ವಾ, ಪೇಷಂಟ್ ಎಲ್ಲ ಬರ್ತಾರಿಲ್ಲ, ನಡ್ಕೊಂಡು ಬರ್ಲಿಕ್ಕೆ ಬಾರಿ ಕಷ್ಟ ಆದಿತ್ತು ಅಂತ ನಾನು ಆ ಸಂದರ್ಭದಲ್ಲಿ ಅವರಿಗೆ ಹೇಳಿದ್ದುಂಟು. ನಮ್ಮದು ಏನು ಅಪ್ರೋಚ್ ಕರೆಕ್ಟ್ ಸರಿಯಾಗಿ ಇರ್ತದ, ನಮ್ಗೆ ಪೇಷನ್ಸ್ ಇರ್ತದ, ಖಂಡಿತ ಆ ರೀತಿಯ ಸರ್ವಿಸ್ ನಾವು ನೀಡಿದಲ್ಲಿ ಖಂಡಿತ ನಾವು ಯಶಸ್ಸನ್ನು ಕಾಣ್ತೇವೆ ಅಂತೇಳಿ. ಆ ರೀತಿಯಾಗಿ ಇಂದು ಅವರ ಶ್ರಮ ಮತ್ತೆ ಸಹನೆ, ತಾಳ್ಮೆ ಇದರಲ್ಲಿ ಇದ್ದದ್ರಿಂದ ಅವರು ಈ ರೀತಿಯಲ್ಲಿ ಈ ದೊಡ್ಡ ಮಟ್ಟದಲ್ಲಿ ಅವರು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು. ನಮಸ್ಕಾರ, ನಾನು ಡಾಕ್ಟರ್ ಪ್ರವೀಣ್ ಶೆಟ್ಟಿ ಕೊಡ್ಲಾಡಿ. ನಾನು ಆರ್ಥೋಡಾಂಟಿಸ್ಟ್, ವಕ್ರದಂತ ಮತ್ತು ದಂತ ವಿನ್ಯಾಸ ತಜ್ಞ. ನಾನು ಮತ್ತೆ ಡಾಕ್ಟರ್ ರಮಾ ಪ್ರವೀಣ್ ಶೆಟ್ಟಿ ಇಲ್ಲಿ ಕಳೆದ 18 ವರ್ಷದಿಂದ ಉಡುಪಿಯಲ್ಲಿ ಆನಂದ್ ದಂತ ಚಿಕಿತ್ಸಾಲಯವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಮೊದಲು ನಾವು ಕಾರ್ತಿಕ್ ಟವರ್ಸ್, ಡಯಾನ ಸರ್ಕಲ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಈಗ ನಾವು ಕೋರ್ಟ್ ಬ್ಯಾಕ್ ರೋಡ್ ಉಡುಪಿ ಇಲ್ಲಿ ಪಟ್ಟಾಭಿರಾಮ ಟವರ್ಸ್ ಇದಕ್ಕೆ ಶಿಫ್ಟ್ ಆಗಿದ್ದೇವೆ. ಸೊ ಇಲ್ಲಿ ನಾವು ಹೊಸದಾಗಿ ಕ್ಲಿನಿಕ್, ದಂತ ಚಿಕಿತ್ಸಾಲಯವನ್ನು ಓಪನ್ ಮಾಡಿರ್ತೇವೆ. ಇಲ್ಲಿ ನಾವು ಆದಷ್ಟು ಆಧುನಿಕತೆಯ ಯಾವುದು ಡೆಂಟಿಸ್ಟಲ್ ಏನನ್ನು ಟೆಕ್ನಾಲಜಿ ಚೇಂಜ್ ಆಗಿದೆ ಅವುಗಳನ್ನು ಅಳವಡಿಸಿಕೊಂಡು ಒಂದು ಜನರಿಗೆ ಅದರ ಸದುಪಯೋಗ ಸಿಕ್ಕಲಿ ಅನ್ನುವ ದೃಷ್ಟಿಯಿಂದ ಈ ಚಿಕಿತ್ಸಾಲಯವನ್ನು ರೆಡಿ ಮಾಡಿರ್ತೇವೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಇದರ ಸದುಪಯೋಗವನ್ನು ಪಡ್ಕೋಬೇಕು. ಮತ್ತೆ ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಉಡುಪಿ ಮತ್ತು ಇದರ ಆಸುಪಾಸಿನ ಜನರ ದಂತ ಆರೋಗ್ಯದ ದೃಷ್ಟಿಯಿಂದ ಈ ಕ್ಲಿನಿಕ್ ಅನ್ನ ವಿನ್ಯಾಸಗೊಳಿಸುತ್ತೇವೆ. ಸೊ ನಮ್ಮ ಕಾಳಜಿ ಏನಿದ್ರು ದಂತ ಆರೋಗ್ಯ, ನಿಮ್ಮೆಲ್ಲರ ದಂತ ಆರೋಗ್ಯ. ಸೊ ಅದನ್ನ ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದೇವೆ. ಸೊ ನಿಮ್ಮ ಸಹಕಾರ ಹಿಂದೆ ಇದ್ದ ಹಾಗೆ ಈಗಲೂ ಮುಂದುವರಿಸ್ಕೊಂಡು ಹೋಗಬೇಕು. ನಮ್ಮ ಸ್ಥಳಾಂತರವಾದ ಜಾಗವನ್ನ ನೀವೆಲ್ಲ ಒಂದಿಷ್ಟು ಗುರುತಿಸಿಕೊಂಡ್ರೆ ನಮಗೂ ಸ್ವಲ್ಪ ಸುಲಭ ಆಗ್ತದೆ, ನಿಮಗೂ ಸುಲಭ ಆಗ್ತದೆ. ಸೊ ಒನ್ಸ್ ಅಗೇನ್ ಎಲ್ರಿಗೂ ಥ್ಯಾಂಕ್ ಯು. ಹೊಸ ಡೆಂಟಲ್ ಕ್ಲಿನಿಕ್ ಇವತ್ತು ನಗರದ ಹೃದಯ ಭಾಗದಲ್ಲಿ ಲೋಕಾರ್ಪಣೆಗೊಂಡಿದೆ. ಉತ್ತಮವಾಗಿ ಅವರ ಈ ಹೊಸ ವೆಂಚರಿಗೆ ಆ ಒಂದು ಡೆಂಟಲ್ ಕ್ಲಿನಿಕ್ನ ಮೂಲಕ ಈ ಭಾಗದ ಜನರಿಗೆ ಉತ್ತಮ ಸೇವೆ ಸಿಗುವಂತಾಗಲಿ ಅಂತ ಪೊಳೆಗೊಡೆ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣದಲ್ಲಿ ಪ್ರಾರ್ಥಿಸುತ್ತೇನೆ. ಉಡುಪಿ ಜಿಲ್ಲೆ ಈಗಾಗಲೇ ಶೈಕ್ಷಣಿಕವಾಗಿ, ಆರೋಗ್ಯ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ಖ್ಯಾತಿಯನ್ನು ಪಡೆದಿದೆ. ಉಡುಪಿಯ ಜನರು ಉಡುಪಿಯಲ್ಲೇ ಸೇವೆಯನ್ನು ಪಡಿಬೇಕೆಂಬ ಮನೋಭಾವವಿದ್ದಾಗ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಿದಾಗ ಮಾತ್ರ ಉಡುಪಿಯ ಜನರಲ್ಲಿ ವ್ಯವಸ್ಥೆ ಪಡೀಲಿಕ್ಕಾಗ್ತದೆ. ನಾವು ಯಾವತ್ತು ಹೇಳುದು, ಉಡುಪಿ ಅತಿ ಹೆಚ್ಚು ಡಾಕ್ಟರ್ಸ್, ಇಂಜಿನಿಯರ್ಸ್, ಪದವೀಧರರನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ ಒಂದು ಜಿಲ್ಲೆ.
ಆದರೆ ನಮ್ಮ ಜಿಲ್ಲೆಯ ಜನರು ಇವತ್ತು ಉದ್ಯೋಗವನ್ನು ಬಯಸ್ಕೊಂಡು ಬದುಕನ್ನು ಕಟ್ಕೊಳ್ಳಿಕ್ಕೆ ಬೇರೆ ಬೇರೆ ರಾಜ್ಯ ದೇಶಕ್ಕೆ ಹೋಗುವಂತ ಇರ್ತಾರೆ. ಆದರೆ ನಮ್ಮ ಜಿಲ್ಲೆಯಲ್ಲೇ ಬಹಳ ವಿಪುಲವಾದ ಅವಕಾಶ ಇರುವಾಗ ಅದನ್ನು ಬಳಸ್ಕೊಳ್ಳುವ ಮೂಲಕ ಡಾಕ್ಟರ್ ಪ್ರವೀಣ್ ಶೆಟ್ಟಿ ದಂಪತಿಯವರು ಉಡುಪಿಯ ಇದೇ ಭಾಗದಲ್ಲಿ, ಅದನ್ನು ವಿಶೇಷವಾಗಿ ನನ್ನ ರಾಜಕೀಯ ಜೀವನ ಕೂಡ ಇದೇ ಭಾಗದಲ್ಲಿ, ನಾನು ಇಲ್ಲಿಯ ನಗರಸಭಾ ಸದಸ್ಯನಾಗಿ 3 ಬಾರಿ ಸದಸ್ಯನಾಗಿ ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದ್ರು. ಮನೆಯ ಪಕ್ಕದ ರಸ್ತೆಯಲ್ಲಿ ಈ ಭಾಗದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಅಜ್ಜರಕಾಡು ಅಂತ ಹೇಳಿದ್ರೆ ಅತಿ ಹೆಚ್ಚು ಶಾಲೆಗಳಿರುವಂತ ಒಂದು ಭಾಗ. ಇನ್ನೊಂದು ಏನಂದ್ರೆ, ನಾನು ಇಲ್ಲಿ ಸದಸ್ಯನಾಗುವಾಗ ನಾನು ಉಲ್ಲೇಖ ಮಾಡ್ತಿದ್ದೆ, 10,000 ವಿದ್ಯಾರ್ಥಿಗಳು ನನ್ನ ವಾರ್ಡ್ನಲ್ಲಿ ಇದ್ದರು, ಯಾಕಂದ್ರೆ ಶಾಲೆಗಳು ಕೂಡ ಅದೇ ರೀತಿ ಅತಿ ಹೆಚ್ಚು ಡಾಕ್ಟರ್ಸ್ಗಳಿರುವಂಥದ್ದು. ಸುತ್ತಮುತ್ತಲಿನಲ್ಲಿ ಸಿಟಿ ಹಾಸ್ಪಿಟಲ್ ಇರ್ಬೋದು, ನ್ಯೂ ಸಿಟಿ, ಪ್ರಸಾದ್ ನೇತ್ರಾಲಯ, ಮಂಜುನಾಥ್, ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲಿದ್ದಾರೆ ಕೇಳಿದ್ರೆ ನಮ್ಮ ಅಜ್ಜರಕಾಡಲ್ಲಿದ್ದಾರೆ. ಬಹುಶಃ ಇವತ್ತು ಅದಕ್ಕೆ ಸೇರ್ಪಡೆ, ಇವತ್ತು ಪ್ರವೀಣ್ ಶೆಟ್ಟಿ ದಂಪತಿಗಳು ಕೂಡ ಅದಕ್ಕೆ ಸೇರ್ಪಡೆಯಾಗಿದೆ. ಖಂಡಿತವಾಗಿ ಮತ್ತೊಮ್ಮೆ ಈ ಒಂದು ಡೆಂಟಲ್ ಕ್ಲಿನಿಕ್ ನ ಮೂಲಕ ಯಶಸ್ವಿ ನಮ್ಮ ಪಾಲಿಗೆ ಇದರಲ್ಲಿ ಇನ್ನಷ್ಟು ಸೇವೆ ಈ ಭಾಗದ ಜನರಿಗೆ ಈ ಒಂದು ಡೆಂಟಲ್ ವ್ಯವಸ್ಥೆ ಮೂಲಕ ಸಿಗುವಂತಾಗಲಿ ಅಂತ ಶುಭ ಹಾರೈಸ್ತೇನೆ.